ಡಯಾಬಿಟಿಸ್ ಬಂದ ಕೂಡಲೇ ಮೊದಲ ಪ್ರಶ್ನೆ ಎಲ್ರಿಗೂ ಬರೋಂಥದ್ದು, ನಾನು ಹಾಗಾದರೆ ಇನ್ನು ಜೀವನ ಪರ್ಯಂತ ಸ್ವೀಟ್ ತಿನ್ನಲೇಬಾರ್ದಾ, ಸ್ವೀಟ್ ತಿಂದರೆ ನನಗೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುತ್ತಾ, ಈ ಥರ ಪ್ರಶ್ನೆಗಳು ಹಲವಾರಲ್ಲಿ ಬರುತ್ತೆ. ನಾನು ಸ್ವೀಟ್ ತಿನ್ನದೆ ಹೆಂಗಿರೋದು, ಒಂದು ದಿವಸನೂ ತಿನ್ನಬಾರ್ದಾ, ಒಂದು ದಿವಸ ತಿಂದರೆ ಏನಾಗುತ್ತೆ, ಹೀಗೆಲ್ಲ ಪ್ರಶ್ನೆಗಳು ಮೂಡ್ತಾನೆ ಇರುತ್ತೆ. ಇವಾಗ ಒಂದ್ಸಲಿ ಈಗ ಡಯಾಬಿಟೀಸ್ ಬಂದಿದೆ ಅಂತ ಹೇಳಬೇಕು ಅಂತಂದರೆ ಯೂಶ್ವಲಿ 6.4 HbA1c ಅಂದರೆ 3 ತಿಂಗಳ ಆವ್ರೇಜ್ ತೊಗೊಳ್ಳೋದು. ಸೊ 3 ತಿಂಗಳಲ್ಲಿ ಶುಗರ್ ಲೆವೆಲ್ಸ್ ಹೆಂಗೆ ಕಂಟ್ರೋಲ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡೋದು ಒಂದು ವ್ಯಕ್ತಿ ಡಯಾಬಿಟೀಸಾ ಪ್ರೀ ಡಯಾಬಿಟಿಕ್ ಅಂತ. ಸೊ 6.4ಗಿಂತ ಜಾಸ್ತಿ ಬಂದಾಗ HbA1c ನಾವು ಡಯಾಬಿಟಿಕ್ ಅಂತ ಹೇಳ್ತೀವಿ. ಅಥವಾ 5.6 ಇಂದ 6.4 ರೇಂಜ್ ಏನಿದೆ ಅದನ್ನು ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ. ಡಾಕ್ಟರ್ಸ್ಗಳ ಹತ್ರ ಹೋದಾಗ ಹೇಳ್ತಾರೆ, ಡಾಕ್ಟರ್ಸ್ 6.4 7 ಇಂದ ಮೇಲೆ ಬಂದಾಗ ಹೇಳ್ತಾರೆ ನೀವು ಔಷಧಿಗಳನ್ನು ಶುರು ಮಾಡಬೇಕು. ಅದ್ರ ಕೆಳಗಡೆ ಇದ್ದಾಗ ನೀವು ಫುಡ್ ಮುಖಾಂತರ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಡಯಾಬಿಟೀಸ್ ಅಂದ ತಕ್ಷಣ ತಲೆಗೆ ಬರೋದೇನು, ಸಕ್ಕರೆ ಬಳಸೋದು ನಿಲ್ಲಿಸ್ಬೇಕು ಅಥವಾ ಸ್ವೀಟ್ಸ್ ತಿನ್ನೋದನ್ನು ನಿಲ್ಲಿಸ್ಬೇಕು ಅಂತ ಹೇಳೋದು ಫಸ್ಟಿಗೆ ಬರೋಂಥದ್ದು. ಆದರೆ ಅದ್ರ ಜೊತೆಗೆ ಇನ್ನೂ ಹಲವಾರು ವಿಷಯಗಳಿದೆ. ಕೇವಲ ಸ್ವೀಟ್ ಅಥವಾ ಸಕ್ಕರೆ ನಿಲ್ಲಿಸೋದಲ್ಲ. ತುಂಬ ಜನ ಕೇಳ್ತಾರೆ, ನಾನು ಸಕ್ಕರೆ ನಿಲ್ಲಿಸಿದ್ದೀನಿ, ಬೆಲ್ಲ ತಿಂತಾ ಇದ್ದೀನಿ, ಬೆಲ್ಲ ಶುಗರ್ ಲೆವೆಲ್ಸಿಗೆ ಏನೂ ತೊಂದರೆ ಮಾಡಲ್ಲ, ಬೆಲ್ಲ ತಿನ್ಬೋದಾ ಅಂತ ಕೇಳ್ತಾರೆ. ಆದರೆ ಸಕ್ಕರೆ ಇರಲಿ ಬೆಲ್ಲ ಇರಲಿ ಎಲ್ಲನೂ ಒಂದೇ ಅಂತಲೇ ನಾವು ಹೇಳೋದು. ನೀವು ಸ್ಕೇಲ್ ನೋಡಿದಾಗ ಅಂದರೆ ನಿಮ್ಮ ಶುಗರ್ ಲೆವೆಲ್ಸ್ ಅಥವಾ ನಿಮ್ಮ ಪ್ಯಾಟರ್ನ್ ನೋಡಿದಾಗ ಎಲ್ಲನೂ ಒಂದೇ. ಬೆಲ್ಲ ತೊಗೊಂಡ್ರು ಅಥವಾ ಸಕ್ಕರೆ ತೊಗೊಂಡ್ರು ನಿಮ್ಮ ಶುಗರ್ ಸ್ಪೈಕ್ ಏನಾಗುತ್ತೆ ಅದು ಎಲ್ಲನೂ ಒಂದೇ ಆಗಿರುತ್ತೆ. ಸೊ ನಾನು ಬೆಲ್ಲ ತೊಗೋತಾ ಇದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಶುಗರ್ ಮೇಂಟೈನ್ ಮಾಡ್ತೀರಾ ಅಂತಂದರೆ ಖಂಡಿತ ಅದು ಆಗಲ್ಲ. ಇನ್ನು ಸ್ವೀಟ್ಸ್ ತಿನ್ನೋ ಬಗ್ಗೆ ಮೇಯ್ನಾಗಿ ಅದೇ ಕಂಟ್ರೋಲ್ ಇರಬೇಕಾಗಿರೋಂಥದ್ದು ಸ್ವೀಟ್ಸ್. ಸೊ ಯಾವುದೋ ಒಂದು ದಿವಸ ಸ್ವೀಟ್ ತಿನ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಓಕೆ, ಆದರೆ ಪೋರ್ಷನ್ ಕಂಟ್ರೋಲ್ ಇರಬೇಕು. ಇವಾಗ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಈಗ ಸ್ವೀಟ್ ತುಂಬ ಇಷ್ಟಪಡೋರು ಅಥವಾ ಈಗ ಸ್ವೀಟ್ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಆವಾಗ ನಮಗೆ ಜಾಸ್ತಿ ಬೇಕು ಅಂತ ಅನ್ಸೋದು. ಯಾವುದೇ ವಿಷಯ ಆಗಿರಲಿ ಅಥವಾ ಯಾರೇ ಆಗಿರಲಿ, ಮಾಡಬೇಡ ಅಥವಾ ಮಾಡಬಾರ್ದು ಅಂತ ಏನಿರುತ್ತೋ ಅವುಗಳನ್ನೇ ಮಾಡಬೇಕು ಅಂತ ನಮಗೆ ಜಾಸ್ತಿ ಅನ್ಸೋದು. ಸೊ ಈ ಶುಗರ್ ಸಮಸ್ಯೆದಲ್ಲೂ ಅದೇ ಆಗೋದು. ಸಕ್ಕರೆ ತಿನ್ನಬೇಡ, ನೀನು ಸ್ವೀಟ್ ತಿನ್ನಬಾರ್ದು ಅಂತ ಹೇಳಿದಾಗ್ಲೇ ಜಾಸ್ತಿ ಮನಸ್ಸಿಗೆ ಬರೋದು ಸ್ವೀಟ್ ಬೇಕು ಅಂತ. ಅಲ್ಲಿ ತನಕ ಒಬ್ಬ ವ್ಯಕ್ತಿ ಕೆಲವೊಂದ್ಸಲಿ ಹೆಂಗಿರುತ್ತೆ ಅಂತಂದರೆ ಸ್ವೀಟೇ ತಿಂತಿರಲ್ಲ. ಆದರೆ ಡಯಾಬಿಟಿಕ್ ಅಂತ ಗೊತ್ತಾದ ತಕ್ಷಣ ಏನನ್ಸುತ್ತೆ, ನಾನು ಸ್ವೀಟ್ ಬೇಕು, ನಾನು ಸ್ವೀಟ್ ತಿನ್ನಬೇಕು, ತುಂಬ ಕಾನ್ಷಿಯಸ್ ಶುರು ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಯಾವುದೋ ಒಂದ್ಸಲಿ ಸ್ವೀಟ್ ತಿನ್ಬಹುದು, ಈಗೇನು ಕಟ್ನಿಟ್ಟಾಗಿಲ್ಲ, ಯಾವುದೋ ಒಂದು ದಿವಸ ತಿಂದಿದ್ರಲ್ಲಿ ಜೀವಕ್ಕೆ ಹಾನಿ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅಥವಾ ಇವಾಗ ಹಬ್ಬ ಹರಿದಿನಗಳಲ್ಲಿ ಖಂಡಿತವಾಗ್ಲೂ ಸ್ವೀಟನ್ನು ತಿನ್ಬೋದು. ಈಗ ಮೊದಲಿನ ಕಾಲಕ್ಕೆ ಕಂಪೇರ್ ಮಾಡಿ ನಾವು ಜಾಸ್ತಿ ಸ್ವೀಟ್ ತಿಂತಾ ಇದ್ದೀವಿ. ನೀವು ಇವಾಗ ಒಂದು 40-50 ವರ್ಷ ಹಿಂದಕ್ಕೆ ಹೋದರೆ ಸ್ವೀಟ್ ಅಂತಂದರೆ ಯಾವಾಗ ಮಾಡ್ತಿದ್ದಿದ್ದು? ಇವಾಗ ನಮಗೇನು ನಾವು ಹೋಳಿಗೆ ಇರ್ಬೋದು, ಒಬ್ಬಟ್ಟು, ಬರೀ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಇರೋಂಥದ್ದಾಗಿತ್ತು. ಪ್ರತಿನಿತ್ಯ ನಮಗದು ಸಿಗೋಂಥ ಪದಾರ್ಥ ಆಗಿರಲಿಲ್ಲ. ಅದರಿಂದ ಸಮಸ್ಯೆ ಆಗ್ತಿರೋದು. ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಇದ್ದಾಗಲೇ ನಮಗೆ ಈ ಥರ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರೋಂಥದ್ದು. ಹೀಗೆ ಹಬ್ಬ ಹರಿದಿನಗಳಲ್ಲಿ ಮಾಡಿರೋಂತಹ ಸ್ವೀಟ್ಗಳನ್ನು ಸ್ವೀಕರಿಸ್ಬೇಕಾ ಬೇಡವಾ ಅಂತ ಒಂದು ಪ್ರಶ್ನೆ ಬರೋಂಥದ್ದು. ಖಂಡಿತವಾಗ್ಲೂ ಸ್ವೀಕರಿಸಿ. ಆ ಪೋರ್ಷನ್ ಕಂಟ್ರೋಲ್ ಇರಬೇಕು. ಪೋರ್ಷನ್ ಕಂಟ್ರೋಲ್ ಅಂತಂದರೆ ಎಷ್ಟು ತಿನ್ನಬೇಕು, ಸೊ ಆ ದೇಹದಲ್ಲಿ ಯಾವಾಗ ತಿನ್ನಬೇಕು ಇದ್ರ ಬಗ್ಗೆ ಗಮನ ಕೊಡಬೇಕು. ಈಗ ಶುಗರ್ ಲೆವೆಲ್ಸ್ ಜಾಸ್ತಿ ಇರೋರು, ಡಯಾಬಿಟೀಸ್ ಇರೋರು, ಅಟ್ಲೀಸ್ಟ್ ನಾನು ಹೇಳ್ತೀನಿ, ಹಬ್ಬದ ದಿವಸ ನಿಮ್ಮ ಸ್ವೀಟ್ ಏನಿದೆ ಅದನ್ನು ಎಂಜಾಯ್ ಮಾಡಿ. ಬೇರೆ ದಿವಸ ಸ್ವೀಟ್ಗಳನ್ನು ತಿನ್ನೋಕ್ಕೆ ಹೋಗಬೇಡಿ, ಹಬ್ಬದ ದಿವಸ ಎಂಜಾಯ್ ಮಾಡಿ. ಆದರೆ ಎಂಜಾಯ್ನ ಅತಿಯಾಗಿ ಮಾಡೋದನ್ನು ಒಳ್ಳೆಯದಲ್ಲ. ಇವಾಗ ಒಂದು ಒಬ್ಬಟ್ಟು ತಿನ್ನಿ, ಆದರೆ ಆ ಒಬ್ಬಟ್ಟು ಜೊತೆಲಿ ತುಪ್ಪ ಅಂತ ಒಂದು ಕಾಂಬಿನೇಷನ್ ಬಂದಿದೆಯಲ್ಲ, ಈ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನೀವು ಒಂದು ಸ್ವೀಟ್ ಜೊತೆಲಿ ಜಿಡ್ಡನ್ನು ತಗೊಂಡಾಗ ಇದ್ದಕ್ಕಿದ್ದಂಗೆ ಶುಗರ್ ಸ್ಪೈಕ್ ಆಗೋಕ್ಕೆ ಬಿಡಲ್ಲ. ಸೊ ನೀವು ಹಳೆ ಕಾಲದ ನೀವೆಲ್ಲ ಸ್ವೀಟ್ಗಳೆಲ್ಲ ನೋಡಿ ಅದಕ್ಕೆ ತುಪ್ಪ ಹಾಕೊಂಡು ಸ್ವೀಕರಿಸೋ ಒಂದು ಪದ್ಧತಿ ಇತ್ತು. ಇವಾಗ ಹೈಗ್ರೀವ ಮಾಡಿದ್ರೆ ಅದಕ್ಕೆ ತುಪ್ಪ ಬಡಿಸ್ತಾರೆ. ಯಾಕೆಂತಂದ್ರೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ನಾವು ಕೆಲವೊಂದು ಅಂದ್ಕೊಂಡಿದ್ದೀವಿ ಇದೆಲ್ಲ ಸುಮ್ಮನೆ ರುಚಿಗೋಸ್ಕರ ಮಾಡಿರೋಂಥದ್ದು ಅಂತ. ಖಂಡಿತವಾಗ್ಲೂ ಅಲ್ಲ. ಒಂದು ರೀಸನ್, ಖಂಡಿತವಾಗ್ಲೂ ಒಂದು ವೈಚಾರಿಕತೆ ಇದ್ದೇ ಅಂತಹ ಪದ್ಧತಿಗಳು ಬಂದಿರೋಂಥದ್ದು. ಈ ನೈವೇದ್ಯಕ್ಕೆ ಬಳಸಂತಹ ಪದಾರ್ಥಗಳು ಹಾಗೆ, ಅಂತಹ ಕಾಲದಲ್ಲಿ ಅಂತಹ ಪದಾರ್ಥಗಳನ್ನು ಸ್ವೀಕರಿಸಬೇಕು
ತಿನ್ನಬೇಕು ಅಂತ ಇರೋ ಕಾರಣದಿಂದಾಗಿ, ಉದಾಹರಣೆಗೆ ರಾಮನವಮಿಯಲ್ಲಿ ಕೋಸಂಬರಿ ಪಾನಕ, ಆ ಸೀಸನ್ ಹಾಗೆ, ಆ ವೆದರ್ ಹಾಗೆ, ಅಂತಹ ಸಂದರ್ಭದಲ್ಲಿ ಅಂತಹ ಪದಾರ್ಥಗಳು ದೇಹಕ್ಕೆ ತಂಪು ಮಾಡೋದನ್ನು ಸ್ವೀಕರಿಸಬೇಕಾಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮೈದು ಶಾಖ ಬೇಕಾಗಿರೋಂತಹ ಪದಾರ್ಥಗಳನ್ನೇ ನೈವೇದ್ಯ ಮಾಡೋಂಥದ್ದು, ಈ ಥರದ್ದನ್ನೆಲ್ಲ ನಾವು ನೋಡ್ತೀವಿ. ಸೊ ಇಲ್ಲಿ ಶುಗರ್ ನಾನು ಹಬ್ಬದಲ್ಲಿ ಮಾಡೋಂತಹ ಅಡುಗೆಗಳನ್ನು ಖಂಡಿತವಾಗ್ಲೂ ಸ್ವೀಕರಿಸಿ, ಆ ಕಾಂಬಿನೇಷನಲ್ಲಿ ಸ್ವೀಕರಿಸಿ. ಆದರೆ ಅತಿಯಾಗಿ ಸ್ವೀಕರಿಸೋದು ಒಳ್ಳೆಯದಲ್ಲ. ಇವಾಗ ನಾನು ಹೇಳಿದೆ ಒಂದು ಒಬ್ಬಟ್ಟು ತನಕ ತಿನ್ನಿ, ಅದೇ ಸ್ವೀಟ್ ತಿನ್ಬೋದು ಅಂತ ಹೇಳಿದ್ದಾರೆ ಅಂತ 4-5 ಒಬ್ಬಟ್ಟು ತಿನ್ನೋದು ಒಳ್ಳೆಯದಲ್ಲ. ಆದರೆ ಆ ಕಾಂಬಿನೇಷನಲ್ಲಿ ತಿಂದಾಗ ಅದರಿಂದ ಆಗುವಂತಹ ಪರಿಣಾಮಗಳೇನಿದೆ ಅವುಗಳು ಕಮ್ಮಿ ಇರುತ್ತೆ. ಜೊತೆಗೆ ಇನ್ನು ಕೆಲವೊಂದು ಸತಿ ಕಂಟ್ರೋಲ್ ಇರಲ್ಲ. ಇವಾಗ ನಾನು ಹೇಳ್ತೀನಿ ಅಯ್ಯೋ ನೀವು ಒಂದು ಒಬ್ಬಟ್ಟು ಅಂತ ಹೇಳಿದರೆ ಹೆಂಗೆ ಒಂದು ಒಬ್ಬಟ್ಟಲ್ಲಿ ನಿಲ್ಸೋಕ್ಕಾಗತ್ತೆ? ತುಂಬ ಜನರಿಗೆ ಅದು ಪ್ರಾಬ್ಲಮ್. ಈಗ ಬರ್ಫಿಗಳು ಮಾಡಿದಾಗ ಅಥವಾ ಉಂಡೆಗಳು ಲಡ್ಡುಗಳು ಮಾಡಿದಾಗ ಒಂದಕ್ಕೆ ನಿಲ್ಸೋಕ್ಕಾಗಲ್ಲ. ಯಾಕೆಂತಂದರೆ ಒಂದು ತಿಂದ ತಕ್ಷಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಬೇಕು ಅನಿಸುತ್ತೆ. ಈ ಥರ ಸೈಕಲಾಜಿಕಲ್ಲಿ ಅನಿಸುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ನಾನು ಅದಕ್ಕೆ ಒಂದು ಟಿಪ್ ಯಾವಾಗಲೂ ಹೇಳ್ತೀನಿ ನನ್ನ ಕ್ಲೈಂಟ್ಸ್ಗಳಿಗೆ, ಏನು ಅಂತಂದರೆ, ನೀವು ಒಂದು ಸ್ವೀಟ್ ತಿಂದರೆ ಸ್ವೀಟ್ ತಿಂದ ತಕ್ಷಣವೇ ನೀರು ಕುಡಿಬೇಕು. ಫಸ್ಟೇ ಡಿಸೈಡ್ ಮಾಡಬೇಕು, ನಾನು ಇಷ್ಟೇ ಸ್ವೀಟ್ ತಿನ್ನೋದು. ಒಂಥರ ಕಂಟಿನ್ಯೂಸ್ ಆಗಿ ತಿಂತಾ ಇರೋದಲ್ಲ. ಯಾಕೆಂತಂದರೆ ಗೊತ್ತಿರಬೇಕು ನಮ್ಮ ಆರೋಗ್ಯಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ನನಗೆ ಜಾಸ್ತಿ ತಿಂದರೆ ನನ್ನ ದೇಹಕ್ಕೆ ಸರಿ ಹೋಗಲ್ಲ, ನಾನು ಜಾಸ್ತಿ ತಿನ್ನಬಾರ್ದು. ಸೊ ನಾನು ಇವತ್ತು ಇಷ್ಟೇ ತಿನ್ನೋದು, ಇಷ್ಟು ಸ್ವೀಟ್ ನನಗಿವತ್ತು, ಸೊ ಒಂದು ಉಂಡೆ ನಾನು ಇವತ್ತು ತಿನ್ನೋಂಥದ್ದು. ಸೊ ಉಂಡೆ ತಿಂದ ತಕ್ಷಣವೇ ಚೆನ್ನಾಗಿ ನೀರು ಕುಡಿಬೇಕು ಅಥವಾ ಚೆನ್ನಾಗಿ ಬಾಯಿ ತೊಳಿಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಯಾವುದೇ ಪಾರ್ಟಿಕಲ್, ಈಗ ಯಾವುದೇ ಸಿಹಿ ಪದಾರ್ಥ ಬಾಯಲ್ಲಿ ಉಳಿದ್ರೆ ಅದು ಪುನಃ ಇನ್ನೂ ಬೇಕು ಅಂತ ಹೇಳುತ್ತೆ. ಇದು ಕೇವಲ ಸಿಹಿ ಪದಾರ್ಥ ಮಾತ್ರ ಅಲ್ಲ, ಈವನ್ ಇದ್ರ ಜೊತೆಲಿ ಚಾಕ್ಲೇಟ್ಗಳಾಗಿರ್ಬೋದು, ಯಾವುದೇ ಪದಾರ್ಥ ಅಥವಾ ಎಣ್ಣೆಲಿ ಕರೆದಿರೋಂತಹ ಪದಾರ್ಥಗಳು ನಮ್ಮ ಬಾಯಿ ಒಳಗಡೆ ಅದರ ಪಾರ್ಟಿಕಲ್ ಉಳಿತು, ಒಂದು ಕಣ ಇದ್ರೂ ಅದು ಪುನಃ ನಾಲ್ಗೆಗೆ ಸಿಕ್ತು ಅಂತ ಆದರೆ ನಾಲ್ಗೆ ಪುನಃ ಹೇಳುತ್ತೆ ನನಗೆ ಇನ್ನೊಂದು ಚೂರು ಬೇಕು ಅಂತ. ಆ ಪೋರ್ಷನ್ ಕಂಟ್ರೋಲ್, ನಿಮಗೆ ಪೋರ್ಷನ್ ಮೇಲೆ ಕಂಟ್ರೋಲ್ ಇರಲ್ಲ. ಸೊ ನಿಮಗೆ ನಿಗಾ ಬೇಕು ಅಂತ ಅಂದಾಗ ಒಂದು ಪೀಸ್ ನೀವೇನು ಸೆಟ್ ಮಾಡಿರ್ತೀರೋ ಅವುಗಳನ್ನು ಸ್ವೀಕರಿಸಿದ ನಂತರ ಚೆನ್ನಾಗಿ ಬಾಯಿ ತೊಳ್ಕೊಬೇಕು. ಆವಾಗ ಪೋರ್ಷನ್ ಕಂಟ್ರೋಲ್ ಇರೋಕ್ಕೆ ಸಾಧ್ಯ ಇದೆ. ಇನ್ನು ಜೊತೆಗೆ ಯಾವಾಗ ತಿನ್ನೋದು ಅದು ಇಂಪಾರ್ಟೆಂಟ್. ನಾವು ಯಾವಾಗಲೂ ಸ್ವೀಟನ್ನು ಬರೀ ಇನ್ ಬಿಟ್ವೀನ್ ತಿನ್ನಬಾರ್ದು ಅಂತ ಹೇಳ್ತೀವಿ. ಊಟದ ಜೊತೆಗೆ ತಿನ್ನಿ. ಫಸ್ಟ್ ಚೆನ್ನಾಗಿರೋಂತಹ ನಾರಿನಾಂಶ ಇರೋಂತಹ ಪದಾರ್ಥಗಳು, ಬೇಳೆ ತರಕಾರಿಗಳನ್ನೆಲ್ಲ ತಿಂದು ಅದಾದಮೇಲೆ ಸ್ವೀಟ್ ತಿನ್ನಿ. ನೋಡಿ, ನೀವು ನಮ್ಮ ಹಬ್ಬದ ಊಟದಲ್ಲಿ ಬಡಿಸ್ಬೇಕಾದ್ರೆ ಸ್ವೀಟ್ ಆಲ್ಮೋಸ್ಟ್ ಎಂಡಲ್ಲಿ ಬರೋದು, ಫಸ್ಟಿಗೆ ಬಂದು ಫುಲ್ ಪಾಯಸ ಬಡಿಸಲ್ಲ. ಯಾಕೆಂತಂದ್ರೆ ಸ್ವೀಟ್ ಬಡಿಸಲ್ಲ, ಯಾಕೆಂತಂದ್ರೆ ಅದೊಂದು ಪದ್ಧತಿಯಲ್ಲಿ ಬಂದಿರೋಂಥದ್ದು. ಬೇಸಿಕಲಿ ಏನು ಅಂತಂದರೆ, ಫಸ್ಟ್ ನೀವು ನಾರಿನಾಂಶ ಎಲ್ಲ ತೊಗೊಂಡು ಅದ್ರ ಬೇಸ್ ಸೆಟ್ ಮಾಡಿ ಅದ್ರ ಮೇಲೆ ಸ್ವೀಟ್ ಹಾಕ್ಕೊಂಡಾಗ ಇದ್ದಕ್ಕಿದ್ದಂಗೆ ಡೈಜೆಷನ್ ಆಗಿ ಶುಗರ್ ಸ್ಪೈಕ್ ಆಗಲ್ಲ. ಒಂದು ಸ್ಲೋ ರಿಲೀಸ್ ಆಗೋಕ್ಕೆ ನಾರಿನಾಂಶವನ್ನೆಲ್ಲ ಡೈಜೆಸ್ಟ್ ಮಾಡಿ ಆಮೇಲೆ ಈ ಶುಗರ್ಸಿಗೆ ಅದು ಬರೋಂಥದ್ದು. ಹೀಗೆ ಯಾವ ಸಂದರ್ಭದಲ್ಲಿ ನಾನು ಯೂಶ್ವಲಿ ಹೇಳ್ತೀನಿ, ಸ್ವೀಟ್ ತಿನ್ನಬೇಕು ಅಂತಿದ್ರೆ ನಿಮ್ಮ ಮೇನ್ ಮೀಲ್ಸ್ ಅಂತಂದರೆ ಇವಾಗ ಮಧ್ಯಾಹ್ನದ ಊಟದಲ್ಲಿ ತೊಗೊಳ್ಳಿ. ರಾತ್ರಿಯಲ್ಲಿ ಅಗೇನ್ ತೊಗೊಳ್ಳೋದು ಒಳ್ಳೆಯದಲ್ಲ. ಯಾಕೆಂತಂದರೆ ಜಾಸ್ತಿ ಆ್ಯಕ್ಟಿವಿಟಿ ಇರಲ್ಲ, ನಾವು ಬರ್ನ್ ಮಾಡಲ್ಲ, ಶುಗರ್ ಲೆವೆಲ್ ಜಾಸ್ತಿ, ಆ್ಯಕ್ಟಿವಿಟಿ ಕಮ್ಮಿ ಇರುತ್ತೆ. ಅದಕ್ಕೆ ಮಧ್ಯಾಹ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಊಟದ ಜೊತೆಗೆ ತೊಗೊಂಡಾಗ ಇನ್ನು ಜಾಸ್ತಿ ಕ್ಯಾಲರೀಸು ಆಗಿರಲ್ಲ, ಜಾಸ್ತಿ ಶುಗರ್ ಸ್ಪೈಕ್ ಆಗದೆ ಇದ್ದಂಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಹಬ್ಬದ ಊಟದಲ್ಲಿ ಅಥವಾ ಯಾವುದೇ ಫಂಕ್ಷನ್ಸಿಗೆ ಹೋದಾಗ್ಲೂ ಪೋರ್ಷನ್ ಕಂಟ್ರೋಲ್ ಪ್ಲಸ್ ಯಾವುದ್ರ ಜೊತೆಲಿ ತಿಂತೀರಾ ಅದ್ರ ಮೇಲೆ ನಿಮ್ಮ ಶುಗರ್ ಲೆವೆಲ್ ಡಿಪೆಂಡೆಂಟ್ ಆಗಿರೋಂಥದ್ದು. ಸೊ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸ್ವೀಕರಿಸಿದಾಗ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.